ಇಡೀ ರಾಜ್ಯಕ್ಕೆ ಕೂಡ ಚಿರಪರಿಚಿತ ವ್ಯಕ್ತಿಗಳು. ತಮ್ಮ 78ನೇ ವಯಸ್ಸಿನ ಹುಟ್ಟುಹಬ್ಬವನ್ನು ಈ ಸರಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಗೆ ಸೂರ್ಯ ಅವರು ಬಂದಿದ್ದಾರೆ, ಅವರು ಕೂಡ ಸೂರ್ಯನಾರಾಯಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಕರ್ನಾಟಕ ರಾಜಕಾರಣದಲ್ಲೇ ತಮ್ಮ ಪ್ರಖರವಾದ ಹಿಂದುತ್ವ ಹಾಗೂ ಸೈದ್ಧಾಂತಿಕವಾಗಿ ಹೋರಾಟದ ಮೂಲಕ ತಮ್ಮನ್ನು ತಾವು ಬಿಂಬಿಸ್ಕೊಂಡು ಇವತ್ತು ಲಕ್ಷಾಂತರ ಯುವಕರಿಗೆ ಮಾರ್ಗದರ್ಶಕರಾಗಿ ಸಾಕಷ್ಟು ಸಾಮಾಜಿಕ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇವತ್ತು ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಸಾಕಷ್ಟು ಉದ್ಯೋಗ ಮೇಳಗಳನ್ನು ಮಾಡಿ ಉದ್ಯೋಗ ಕೊಡಿಸೋ ನಿಟ್ಟಿನಲ್ಲಿ ಅಭಿವೃದ್ಧಿಗಳನ್ನು ಮಾಡಿ ಇವತ್ತು ತಮ್ಮದೇ ಆದಂಥ ಒಂದು ಛಾಪನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಮೂಡಿಸಿದ್ದಾರೆ. ಇವತ್ತು ಇದೇ ಬುಧವಾರ 10ನೇ ತಾರೀಕು 78ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಶ್ರೀಗಂಧ ಸಂಸ್ಥೆ, ರಾಷ್ಟ್ರಭಕ್ತ ಬಳಗ, ಮಾರಿಕಾಂಬಾ ಟ್ರಸ್ಟ್, ಹಾಗೆ ಮೈಕ್ರೋ ಫೈನಾನ್ಸ್, ಈಶ್ವರಪ್ಪನವರ ಅಭಿಮಾನಿಗಳ ಬಳಗ, ಗೋವರ್ಧನ ಟ್ರಸ್ಟ್, ಹಾಗೆ ಅನೇಕ ಸಂಘ ಸಂಸ್ಥೆಗಳು, ಸವಿತಾ ಸಮಾಜ, ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ವಿವಿಧ ಜಾತಿ ಸಂಘಗಳು ಎಲ್ಲರೂ ಕೂಡ ಒಟ್ಟಾಗಿ ಆಚರಣೆ ಮಾಡಬೇಕು ಅಂಥೇಳಿ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಬರ್ತಕ್ಕಂಥ ಬುಧವಾರ ಅಂದರೆ 10ನೇ ತಾರೀಕು ನಮ್ಮ ಸಾಹೇಬರು ಅಂದರೆ ಕೆ ಎಸ್ ಈಶ್ವರಪ್ಪನವರ ಒಂದು 78ನೇ ಹುಟ್ಟುಹಬ್ಬವನ್ನು ಅವರ ಮನೆಯ ಆವರಣದ ಮುಂದ್ಗಡೆ ಮಳೆ ಬರ್ಬೋದು ಅಥವಾ ಬಿಸಿಲಿರ್ಬೋದು ಅನ್ನೋ ಕಾರಣಕ್ಕೆ ಈಗಾಗಲೇ ಜರ್ಮನ್ ಟೆಂಟನ್ನು ಹಾಕ್ಸಿದ್ವಿ. ಸುಮಾರು 5,000ಕ್ಕೂ ಹೆಚ್ಚು ಜನ ಸೇರುವಂಥ ನಿರೀಕ್ಷೆ ಇದೆ. ವಿಶೇಷ ಅಂತ ಹೇಳಿದ್ರೆ ಬೆಳಗ್ಗೆ ಪುರೋಹಿತರಿಂದ 400 ಪುರೋಹಿತರಿಂದ ಒಂದು ರುದ್ರಪಾರಾಯಣದಿಂದ ಪ್ರಾರಂಭ ಆಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 2,000ಕ್ಕೂ ಅಧಿಕ ದಂಪತಿಗಳು ಸಾಮೂಹಿಕ ಸತ್ಯನಾರಾಯಣ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಈಗಾಗಲೇ ಸುಮಾರು ದಿನಗಳಿಂದ ದೇಶಭಕ್ತಿ ಗೀತೆ, ಭಕ್ತಿಗೀತೆಯನ್ನು 600ಕ್ಕೂ ಹೆಚ್ಚು ಮಹಿಳೆಯರು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ವಿಶೇಷ ಅಂದರೆ ಈ 600ಕ್ಕೂ ಹೆಚ್ಚು ಮಹಿಳೆಯರು ಒಂದೇ ವೇದಿಕೆಯಲ್ಲಿ ಈ ದೇಶಭಕ್ತ ಗೀತೆ ಮತ್ತು ಭಕ್ತಿಗೀತೆಗಳನ್ನು ಅವತ್ತಲ್ಲಿ ಆಡಲಿದ್ದಾರೆ. ಹಾಗೆ ಅವತ್ತು ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಹಾಗೆ ಯುವಕರ ತಂಡಗಳನ್ನು ಕೂಡ ನಾವು ಆಗಲೇ ಭೇಟಿ ಮಾಡಿದ್ದೀವಿ. ಅವರು ಕೂಡ ಅವತ್ತು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅಲ್ಲಿ ತರಳುಬಾಳು ಬಡಾವಣೆಯಲ್ಲಿ ನಮ್ಮ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರಿಂದ ಜೊಡಕ್ ಪ್ರಕಾಶ್ ಅವರು 78ನೇ ವರ್ಷಕ್ಕೆ 78 ಸಸಿಗಳನ್ನು ನೆಡಬೇಕು ಅಂತೇಳಿ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ಬಾಲೂರು ಸವಿತಾ ಸಮಾಜದ ಅಧ್ಯಕ್ಷ ಅವರು ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ಶ್ರೀಕಾಂತ್ ಅವರು ವಿನೋಬನಗರದಲ್ಲಿ ಮಕ್ಕಳಿಗೆ ಪುಸ್ತಕ ಮತ್ತು ಹಣ್ಣುಗಳನ್ನು ವಿತರಣೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಅವತ್ತು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಪ್ರಸನ್ನ ತೀರ್ಥ ಸ್ವಾಮೀಜಿಗಳು, ಪೇಜಾವರ ಮಠ, ಉಡುಪಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆಯೇ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿಗಳು, ಶ್ರೀ ಮುರುಘರಾಜೇಂದ್ರ ಮಹಾಸಂಸ್ಥಾನ ಮಠ, ಆನಂದಪುರ, ಬೆಕ್ಕನಕಲ್ ಮಠ, ಶಿವಮೊಗ್ಗ 5 ಜನ ಪೂಜ್ಯರಾಗಮಿಸ್ತಿದ್ದಾರೆ. ಶ್ರೀ ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿಗಳು, ಶಿವಶರಣ ಮಾದರ ಚೆನ್ನಯ್ಯ ಗುರುಪೀಠ, ಚಿತ್ರದುರ್ಗ. ಪೂಜ್ಯ ಶ್ರೀ ಶ್ರೀ ನಾದಾಮಯಾನಂದ ಸ್ವಾಮೀಜಿ, ಆದಿಚುಂಚನಗಿರಿ ಶಾಖಾ ಮಠ, ಶಿವಮೊಗ್ಗ. ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು, ಹಿರೇಮಠ, ಬಿಳಿಕಿ. 5 ಜನ ಪೂಜ್ಯ ಗುರುಗಳು ಕೂಡ ಅವತ್ತೊಂದು ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ. ಶಿವಮೊಗ್ಗ ನಗರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅವತ್ತು ಈಶ್ವರಪ್ಪನವರ ಅಭಿಮಾನಿಗಳು, ಹಿತೈಷಿಗಳು, ಹಾಗೆ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ಎಲ್ಲ ಕೂಡ ಬಂದು ಪ್ರಸಾದದ ವಿತರಣೆ ಕೂಡ ಇರುತ್ತೆ. ಈ ಪರಮ ಪೂಜ್ಯರ ಆಶೀರ್ವಾದವನ್ನು ಕೂಡ ಪಡೆದು ನಮ್ಮ ನಾಯಕರಾದಂಥ ಕೆ ಎಸ್ ಈಶ್ವರಪ್ಪನವರಿಗೆ ಆಶೀರ್ವದಿಸಿ ಹೋಗ್ಬೇಕು ಅಂತೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಈ ಸಾಮೂಹಿಕ ಸತ್ಯನಾರಾಯಣ ಪೂಜೆಗೆ ಬರ್ತಕ್ಕಂಥವ್ರಿಗೆ ಸತ್ಯನಾರಾಯಣ ಸ್ವಾಮಿಯ ಒಂದು ವಿಗ್ರಹವನ್ನು ಕೊಡಲಾಗುತ್ತೆ. ಹಾಗೆ ಅರಿಶಿಣ ಮತ್ತು ಕುಂಕುಮಕ್ಕೆ ಬಟ್ಲನ್ನು ಕೂಡ 2 ಬಟ್ಲನ್ನು ಕೊಡಲಾಗುತ್ತೆ. ಹಾಗೆ ಬರ್ತಕ್ಕಂಥ ಪೂಜೆ ಸಾಮಾನುಗಳು ಏನೇನು ಬೇಕು ಅಂತ ನಾವಾಗಲೇ ಬರ್ತಕ್ಕಂಥವ್ರಿಗೆ ವಾಟ್ಸಪ್ ಮಾಡಿದ್ದೀವಿ, ಏನು ಪೂಜೆ ಸಾಮಾನು ತರಬೇಕು ಅಂತೇಳಿ. ಈ ರೀತಿಯಾದಂಥ ಒಟ್ಟು ಧಾರ್ಮಿಕ ಕಾರ್ಯಕ್ರಮ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಬೆಳಗ್ಗೆ 10 ಗಂಟೆಯಿಂದನೇ ಪ್ರಾರಂಭ ಆಗುತ್ತೆ. ತಾವೆಲ್ಲರೂ 10 ಗಂಟೆಗೆ ಶುರು ಆಗುತ್ತೆ. ಬೆಳಗ್ಗೆ 7 ಗಂಟೆಗೆ ರುದ್ರಪಠಣ ಪ್ರಾರಂಭ ಆಗುತ್ತೆ. ಸಾಮೂಹಿಕ ಸತ್ಯನಾರಾಯಣ ಪೂಜೆ 11 ಗಂಟೆ ಪ್ರಾರಂಭ ಆಗುತ್ತೆ. ಸರ್ ಈಗ ಜಾಸ್ತಿ ಆಗಿದೆ. ಇದು ಫಸ್ಟೇ ಪ್ರಿಂಟ್ ಮಾಡಿದ್ವಿ. ಈಗ ಬರ್ತಕ್ಕಂಥ ಸಂಖ್ಯೆ ಲೀಸ್ಟ್ ನಮ್ಮ ಹತ್ರ ಜಾಸ್ತಿ ಆಗಿದೆ. ಈಗ ನಿಮ್ಮ ಪತ್ರಿಕಾಗೋಷ್ಠಿ ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ.
ಖಂಡಿತ ಸರ್. ನಾವು 5,000 ಜನ ಸೇರೋಷ್ಟು ಅಲ್ಲಿ ಜಾಗದ ಅವಕಾಶ ಮಾಡಿಕೊಟ್ಟಿದೆ. ಎಷ್ಟೇ ಜನ ಬಂದರೂ ಕೂಡ ಅವಕಾಶ ಇದೆ. ಹೌದು, 5,000ಕ್ಕೂ ಹೆಚ್ಚು ಜನಕ್ಕೆ ಪ್ರಸಾದ ವ್ಯವಸ್ಥೆನ ನಾವು ಮಾಡಿದ್ದೇವೆ. ಪ್ರಸಾದನೂ ಕೊಡ್ತೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲೂ ಪ್ರಸಾದ ಕೊಟ್ಟಿದ್ದೀವಿ ಸರ್, ಕೊಟ್ಟಿದ್ದೀವಿ ಅಲ್ಲಿ.